ನಮ್ಮ ಹಿಂದೂ ಧರ್ಮಗಳ ಪ್ರಕಾರ ನಮ್ಮ ಹಿಂದೂ ಧರ್ಮದ ಮಾಸಗಳಂತೆ 12 ಮಾಸಗಳಿವೆ. ಅವು ಜನವರಿ, ಫೆಬ್ರವರಿ ಅಲ್ಲ, ಚೈತ್ರ, ವೈಶಾಖ ಆ ಥರ ಬರುತ್ತೆ. ಇದರಲ್ಲಿ ನಾವು 12 ಮಾಸಗಳಲ್ಲಿ ಪವಿತ್ರವಾದ ಮಾಸ ಯಾವುದು, ಅದಕ್ಕಿರುವಂಥ ವಿಶೇಷತೆ ಯಾವುದು, ಅದನ್ನು ಸ್ವತಃ ಈಶ್ವರನೇ ಹೇಳಿರುವಂಥ ಒಂದು ಕಥೆಯನ್ನು ಇದರಲ್ಲಿ ಹೇಳ್ತೀನಿ. ಶ್ರಾವಣ ಮಾಸ ಏನಕ್ಕೆ ವಿಶೇಷ ಅಂತ ಈಶ್ವರನೇ ಹೇಳಿರುವಂಥದ್ದು. ಈ ಕಥೆಯನ್ನು ಯಾರು ಕೇಳ್ತಾರೋ ಅವ್ರಿಗೆ ತುಂಬ ಪುಣ್ಯಗಳು ಲಭಿಸುತ್ತೆ ಅಂತ ಹೇಳ್ತಾರೆ. ಶ್ರವಣ ಮಾಸದ ಅರ್ಥ ಮತ್ತು ಅದು ಪೂಜಾ ವಿಧಾನ ಎಲ್ಲ ಈ ಕಥೆಯಲ್ಲಿ ಒಳಗೊಂಡಿದೆ. ಹಾಗಾಗಿ ಈ ವಿಡಿಯೋನ ತಪ್ಪದೆ ಕೇಳಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಓಂ ಶಿವಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಈ ಕಥೆಯನ್ನು ತಿಳಿಸ್ಕೊಳ್ಳೋಣ. ಮೊದಲನೇದಾಗಿ, ಶೌನಕ ಋಷಿಗಳು ಸೂತರನ್ನು ಕುರಿತು ವ್ಯಾಸ ಮಹರ್ಷಿಗಳ ಶಿಷ್ಯರಾದ ಮಹಾತ್ಮ ಸೂತ ಮಹಾಭಾಗರೆ ತಮ್ಮ ವದನಾರವಿಂದರಿಂದ ಹೊರಟ ನಾನಾ ಆಖ್ಯಾನಗಳನ್ನು ಕೇಳುತ್ತಿರುವ ನಮಗೆ ತೃಪ್ತಿಯಾಗುತ್ತಿಲ್ಲ. ಇನ್ನೂ ಕೇಳಬೇಕೆಂದು ಶ್ರವಣೇಚ್ಛೆಯು ಹೆಚ್ಚುತ್ತಿದೆ. ಕಾರ್ತಿಕ ಮಾಸ ಮಹಾತ್ಮೆಯನ್ನು, ಮಾಘ ಮಾಸದ ಮಹಾತ್ಮೆಯನ್ನು ಹಾಗೂ ವೈಶಾಖ ಮಾಸದ ಮಹಾತ್ಮೆಯನ್ನು ಮತ್ತು ಅಲ್ಲಲ್ಲಿ ಹೇಳಿದ ಮಾಸ ಧರ್ಮಗಳನ್ನು ಕೇಳಿದೆವು. ಯಾವುದಾದರೂ ಮಾಸವು ಇವೆಲ್ಲವುಗಳಿಂತಲೂ ಅಧಿಕವಾಗಿರುವುದು ತಮಗೆ ಕಂಡಿದ್ದರೆ ಪುಣ್ಯಾತ್ಮರೇ, ದಯವಿಟ್ಟು ಅದನ್ನು ನಮಗೀಗೆ ತಿಳಿಸುವಂಥವರಾಗಿ. ತಾವು ಧರ್ಮಪ್ರಿಯರು ಮತ್ತು ಪರಮಾತ್ಮ ಪ್ರಿಯರು. ಯಾವ ಮಾಸದ ಮಹಾತ್ಮೆಯನ್ನು ಕೇಳಿ ನಮಗೆ ಅನ್ಯ ವಿಷಯವನ್ನು ಕೇಳುವ ಇಚ್ಛೆಯು ಉಂಟಾಗಲಾರದೋ ಅಂಥ ಮಾಸದ ಬಗ್ಗೆ ತಿಳಿಸಿರಿ. ಶ್ರದ್ಧಾಯುತನಾದ ಶ್ರೋತ್ರವು ಎದುರಾಗಿರುವಾಗ ವಕ್ತ ಯಾವುದನ್ನು ಗೋಪ್ಯವಾಗಿ ಇಡಬಾರದಲ್ಲವೇ? ಶೌನಕರ ವಿಜ್ಞಾಪನೆಯನ್ನು ಮನ್ನಿಸಿದ ಶೂತ ಮಹಾಭಾಗರು ಹೇಳುತ್ತಾರೆ. ಶೌನಕಾದಿ ಋಷಿಗಳೇ, ಕೇಳಿರಿ. ನಿಮ್ಮ ಮಾತುಗಳಿಂದ ಸಂತುಷ್ಟನಾಗಿದ್ದೇನೆ. ನಿಮ್ಮಂಥವರ ಮುಂದೆ ಗೋಪ್ಯವಾಗಿರುವುದು ಯಾವುದಿದೆ? ಆಡಂಬಿಕತೆ, ಆಸ್ತಿಕತೆ, ಅಷಟತ್ವ, ಸುಭಕ್ತಿ, ಶುಶ್ರೂಷ, ವಿನಯ, ಬ್ರಾಹ್ಮಣ್ಯ, ಸುಶೀಲ, ಚಟುವಟಿಕೆ, ಪಾವಿತ್ರ್ಯ, ತಪಸ್ಸು ಮತ್ತು ಅನಸೂಯೆ ಇವು 12 ಶ್ರೋತೃವಿನಲ್ಲಿರಬೇಕಾದ ಗುಣಗಳು. ಇವೆಲ್ಲವೂ ನಿಮ್ಮಲ್ಲಿರುವುದರಿಂದ ತುಷ್ಟನಾದ ನಾನು ನಿಮಗೆ ತತ್ವಗಳನ್ನು ತಿಳಿಸುವೆನು. ಹಿಂದಕ್ಕೆ ಧರ್ಮ ಜಿಜ್ಞಾಸೆಯುಳ್ಳ ಮೇಧಾವಿಯಾದ ಸನತ್ಕುಮಾರನು ಅತ್ಯಂತ ಭಕ್ತಿಯುತನಾಗಿ ಈಶ್ವರನನ್ನು ಕುರಿತು ಪ್ರಶ್ನೆ ಮಾಡಿದ. ಏನೆಂದರೆ, ಹೇ ದೇವದೇವ, ಯೋಗಿಗಳಿಂದ ಧ್ಯಾನಿಸಲ್ಪಡುವ ಪಾದಾರವಿಂದಗಳುಳ್ಳ ಮಹಾದೇವ, ನನ್ನಿಂದ ಅನೇಕ ಋತುಗಳನ್ನು ಧರ್ಮಗಳನ್ನು ಕೇಳಿ ತಿಳಿದಿದ್ದೇನೆ. ಆದರೂ ಒಂದನ್ನು ಕೇಳಬೇಕೆಂದು ಮನಸ್ಸಿನಲ್ಲಿ ಇಚ್ಛೆ ಉಳಿದುಕೊಂಡಿದೆ. 12 ಮಾಸಗಳೊಳಗೆ ಯಾವುದು ಅತ್ಯಂತ ಶ್ರೇಷ್ಠವಾದುದೆಂದು ನಿನ್ನ ಮತವೋ? ಯಾವುದು ನಿನಗೆ ಬಹು ಪ್ರೀತಿಕರವೋ? ಯಾವುದು ಸರ್ವ ಕರ್ಮಗಳ ಸಿದ್ಧಿಪ್ರದವೋ? ಅನ್ಯ ಮಾಸದಲ್ಲಿ ಮಾಡಿದ ಸತ್ಕರ್ಮವನ್ನು ಯಾವ ಒಂದು ಮಾಸದಲ್ಲಿ ಮಾಡುವುದರಿಂದ ಅನಂತ ಫಲವು ಪ್ರಾಪ್ತವಾಗುವುದು? ಅಂಥ ಶ್ರೇಷ್ಠವಾದ ಮಾಸದ ಮಹಾತ್ಮೆಯನ್ನು ನನಗೀಗ ತಿಳಿಸು. ಲೋಕಾನುಗ್ರಹ ಇಚ್ಛೆಯಿಂದ ಆ ಮಾಸದ ಧರ್ಮಗಳನ್ನು ತಿಳಿಸಿ ಅನುಗ್ರಹಿಸು. ಹೀಗೆ ಸನತ್ಕುಮಾರನು ಪ್ರಾರ್ಥಿಸಿದಲು ಈಶ್ವರನು ಹೇಳುತ್ತಾನೆ, ಎಲೈ ಸನತ್ಕುಮಾರನೇ, ಕೇಳಬೇಕೆಂಬ ನಿನ್ನ ಶ್ರದ್ಧೆಯಿಂದಲೂ ಮತ್ತು ಭಕ್ತಿಯಿಂದಲೂ ನಾನು ಪ್ರೀತನಾಗಿದ್ದೇನೆ. ಹೇ ಬ್ರಹ್ಮಪುತ್ರನೇ, ಗೌಪ್ಯವಾಗಿದ್ದರೂ ಈ ವಿಷಯವನ್ನು ನಿನಗೆ ಈಗ ತಿಳಿಸುವೆನು, ಕೇಳು. 12 ಮಾಸಗಳಲ್ಲಿಯೂ ನನಗೆ ಶ್ರಾವಣವು ಅತಿ ಪ್ರಿಯವಾಗಿದೆ. ಅದರ ಮಹಾತ್ಮೆಯು ಅತ್ಯವಶ್ಯವಾಗಿ ಕೇಳಲು ಅರ್ಹವಾಗಿರುವುದರಿಂದಲೇ ಈ ಮಾಸಕ್ಕೆ ಶ್ರಾವಣ ಎಂದು ಹೆಸರು ಬಂದಿದೆ. ಪೂರ್ಣಿಮೆಯಲ್ಲಿ ಶ್ರವಣ ನಕ್ಷತ್ರದ ಯೋಗವಾಗುವುದರಿಂದಲೂ ಈ ಮಾಸವು ಶ್ರಾವಣವೆಂದು ಪ್ರಸಿದ್ಧಿಯಾಗಿದೆ. ಈ ಮಾಸವು ತನ್ನ ಮಹಾತ್ಮೆಯ ಶ್ರವಣ ಮಾತ್ರದಿಂದ ಸಿದ್ಧಿಯನ್ನು ಕೊಡುವುದರಿಂದಲೂ ಶ್ರಾವಣವೆಂದು ಪ್ರಖ್ಯಾತವಾಗಿದೆ. ಆಕಾಶದಂತೆ ಸ್ವಚ್ಛವಾಗಿರುವುದರಿಂದ ನಭ ಎಂದು ಕರೆಸಿಕೊಳ್ಳಲ್ಪಡುವ ಈ ಮಾಸದ ಧರ್ಮಗ್ರಂಥಗಳ ಸಂಖ್ಯೆಯನ್ನು ವರ್ಣಿಸಲು ಭೂಮಿಯಲ್ಲಿ ಯಾವನು ಸಮರ್ಥನಾದನು? ಈ ಮಾಸದ ಸಂಪೂರ್ಣ ಫಲಗಳನ್ನು ವರ್ಣಿಸಲು ವಿಧಿಯು 4 ಮುಖಗಳನ್ನು ಧಾರಣ ಮಾಡಿದನು. ಮಾಸದ ಫಲಗಳನ್ನು ಮತ್ತು ಮಹಾತ್ಮೆಗಳನ್ನು ನೋಡಲು ಇಂದ್ರನು ಸಹಸ್ರ ಕಣ್ಣುಗಳನ್ನು ಪಡೆದ. ಮಾಸದ ಫಲಗಳನ್ನು ಹೇಳಲು ಅನಂತನು 2 ಸಹಸ್ರ ನಾಲಿಗೆಗಳನ್ನು ಧರಿಸಿದನು. ಹೆಚ್ಚೇನು ವರ್ಣಿಸಲು ಈ ಮಾಸದ ಮಹಾತ್ಮೆಯನ್ನು ನೋಡಲು ಮತ್ತು ಹೇಳಲು ಒಬ್ಬನೇ ಸಮರ್ಥನಾಗುವುದಿಲ್ಲ. ಹೇ ಮುನಿ, ಇತರ ಮಾಸವು ಋತಮಯವಾಗಿದೆ ಮತ್ತು ಧರ್ಮಮಯವಾಗಿದೆ. ಈ ಶ್ರಾವಣ ಮಾಸದ ಯಾವ ಒಂದು ದಿನವೂ ಋತಶೂನ್ಯವಾಗಿಲ್ಲ ಮತ್ತು ಎಲ್ಲ ತಿಥಿಗಳಲ್ಲೂ ಒಂದಿಲ್ಲೊಂದು ಋತವು ಇದ್ದೇ ಇರುವುದು. ಈ ಮಾಸದ ವಿಷಯದಲ್ಲಿ ನಾನೇನು ಹೇಳುತ್ತಿರುವೆನೋ ಅದು ಅರ್ಥವಾದವಲ್ಲ. ದುಃಖಗಳು, ಜಿಜ್ಞಾಸು ಭಕ್ತರು, ಅರ್ಥಿಗಳು ಮತ್ತು ಮುಮುಕ್ಷುಗಳು ಈ 4 ಜನರು
ತಮ್ಮ ತಮ್ಮ ಇಷ್ಟಸಿದ್ಧಿಗಾಗಿ ಶ್ರಾವಣ ಮಾಸವನ್ನು ಸೇವಿಸಬೇಕು. ಆಗ ಸನತ್ಕುಮಾರನು ಪ್ರಶ್ನಿಸುತ್ತಾನೆ, ಹೇ ಭಗವಾನ್, ಈ ತಿಂಗಳಲ್ಲಿ ಪ್ರಾಯಣ ಯಾವ ದಿನವೂ ತಿಥಿಯು ಋತ ಶೂನ್ಯವಾಗಿರುವುದಿಲ್ಲ ಎಂದು ತಿಳಿಸಿದ್ದೀಯಷ್ಟೆ, ಮತ್ತು ಯಾವ ದಿನದಲ್ಲಿ ಯಾವ ವೃತ್ತವನ್ನು ಆಚರಿಸಬೇಕು ಎಂಬುದನ್ನು ತಿಳಿಸು. ಆ ವೃತ್ತಕ್ಕೆ ಅಧಿಕಾರಿ ಯಾರು? ವೃತ್ತದ ಫಲ ಏನು? ಆಚರಣೆ ಹೇಗೆ? ಈ ಮೊದಲು ಯಾರು ಯಾರು ಆ ಋತುಗಳನ್ನು ಆಚರಿಸುವರು? ಋತೋದ್ಯಾಪನ ವಿಧಿಯು ಯಾವುದು? ಮಾಸದ ಅಭಿಮಾನಿ ದೇವತೆ ಯಾರು? ಮತ್ತು ಋತದ ದೇವತೆ ಯಾರು? ಯಾರನ್ನು ಪೂಜಿಸಬೇಕು? ಪೂಜಾ ಸಾಮಗ್ರಿಗಳು ಯಾವುವು? ಪ್ರಧಾನ ಪೂಜೆಯು ಯಾರಿಗೆ? ಜಾಗರದ ವಿಧಿ ಹೇಗೆ? ಯಾವ ಋತಾನುಷ್ಠಾನಕ್ಕೆ ಯಾವ ಸಮಯವು ಪ್ರಶಸ್ತ? ಹೇ ಪ್ರಭು, ಇದೆಲ್ಲವನ್ನು ನನಗೆ ತಿಳಿಸಬೇಕು. ಈ ಮಾಸವು ನಿನಗೇಕೆ ಇಷ್ಟೊಂದು ಪ್ರಿಯವಾಯಿತು? ಯಾವ ಕಾರಣದಿಂದ ಇದು ಪವಿತ್ರಮಯವಾಗಿದೆ? ಈ ಮಾಸದಲ್ಲಿ ಯಾರ ಅವತಾರ ಆಯಿತು ಮತ್ತು ಅದು ಹೇಗೆ ಶ್ರೇಷ್ಠವಾಯಿತು? ಹೇ ಪ್ರಭು, ಈ ಮಾಸದಲ್ಲಿ ಆಚರಿಸಬೇಕಾದ ಧರ್ಮಗಳನ್ನು ನಮಗೆ ತಿಳಿಸು. ಅಜ್ಞಾನಾಥ ನನಗೆ ನಿನ್ನೆದುರು ಪ್ರಶ್ನೆ ಮಾಡಲು ಜ್ಞಾನ ಸಾಲದು. ಹೇ ಕೃಪಾಲು, ನಾನು ಕೇಳಿದುದನ್ನು ಬಿಟ್ಟು ಇನ್ಯಾವುದಾದರೂ ಇದ್ದರೆ ಜನರ ಉದ್ಧಾರಕ್ಕಾಗಿ ಯಾವುದನ್ನು ಬಿಡದೆ ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿಸಿ ಹೇಳು. ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರಗಳಂದು ಮಾಡಬೇಕಾದ ವೃತ್ತಾದಿಗಳ ಬಗ್ಗೆ ಅಶೇಷವಾಗಿ ತಿಳಿಸು. ಹೇ ಪ್ರಭು, ನೀನು ಎಲ್ಲ ಭೂತಗಳಿಗೆ ಆದಿಯಾಗಿರುವೆ, ಆದಿದೇವನಾಗಿರುವೆ. ಒಂದರ ವಿಧಿ ಬಾಧೆಗಳಿಂದ ಅನ್ಯರ ವಿಧಗಳು ಆಗುವಂತೆ ಇತರ ದೇವತೆಗಳು ಅಲ್ಪವಾಗಿರುವುದರಿಂದ ನೀನೊಬ್ಬನೇ ಮಹಾದೇವನೆಂದು ತಿಳಿಯಲ್ಪಟ್ಟಿರುವೆ. 3 ದೇವತೆಗಳಿಗೆ ಆಶ್ರಯವಾದ ಅಶ್ವತ್ಥ ವೃಕ್ಷದ ಮೇಲ್ಭಾಗದಲ್ಲಿ ನೀನು ಉಪಸ್ಥಿತನಾಗಿರುವಿ. ಶಿವಾರೂಪಿಯಾಗಿರುವುದರಿಂದ ನಿನಗೆ ಶಿವ ಎಂದು ಹೆಸರು. ಪಾಪ ಸಮೂಹಗಳನ್ನು ನಾಶ ಮಾಡುವುದರಿಂದ ನಿನಗೆ ಹರ ಎಂದು ಹೆಸರು. ನೀನು ಶುಕ್ಲವರ್ಣದವನಾಗಿರುವುದರಿಂದ ಆದಿದೇವನಾಗಿರುವೆ. ಏಕೆಂದರೆ ಪ್ರಕೃತಿಯಲ್ಲಿ ಶ್ವೇತವರ್ಣದ ವಿಕಾರದಿಂದಲೇ ಇತರ ವರ್ಣಗಳಾಗುವು. ಕರ್ಪೂರದಂತೆ ಗೌರ ಶುಭ್ರವರ್ಣದವನಾದ್ದರಿಂದ ನೀನು ಆದಿದೇವನಾಗಿರುವೆ. ಮೊದಲು ಗಣಪತಿಗೆ ಅಧಿಷ್ಠಾನವಾದ 4 ದಳದ ಮೂಲಾಧಾರವೆಂಬ ಚಕ್ರವಿದೆ. ಅದರ ಮೇಲೆ ಬ್ರಹ್ಮನಿಗೆ ಅಧಿಷ್ಠಾನ ರೂಪವಾದ ಪದ್ಮಲದ ಪದ್ಮಚಕ್ರವಿದೆ. ಅದರ ಮೇಲೆ ವಿಷ್ಣುವಿಗೆ ಅಧಿಷ್ಠಾನ ರೂಪವಾದ ದಶದಳದ ಮಣಿಪೂರವೆಂಬ 3ನೆಯ ಚಕ್ರವಿದೆ. ಅದರ ಮೇಲೆ ಹೃದಯದಲ್ಲಿ 12 ದಳಗಳ ಅನಾಹುತವೆಂಬ 4ನೆಯ ಚಕ್ರವಿದೆ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿರುವ ಈ 4ನೆಯ ಅಧಿಷ್ಠಾನ ರೂಪ ಚಕ್ರದಲ್ಲಿ ನೀನು ಉಪಸ್ಥಿತನಾಗಿರುವಿ ಎಂದು ಜ್ಞಾನಿಗಳು ಹೇಳುತ್ತಾರೆ. ಬ್ರಹ್ಮ ವಿಷ್ಣುಗಳ ಮೇಲ್ಭಾಗದಲ್ಲಿ ನಿನ್ನ ವಾಸ್ತವ್ಯವಿರುವುದರಿಂದ ನಿನಗೆ ಪ್ರಾಮುಖ್ಯವೂ ಬಂದಿದೆ. ನಿನ್ನೊಬ್ಬನನ್ನು ಪೂಜಿಸಿದರೆ ಎಲ್ಲ 5 ಜನರನ್ನು ಪೂಜಿಸಿದ ಪಂಚಾಯತನ ಪೂಜೆಯಾಗುವುದು. ಈ ತರಹದ ಪೂಜೆಯು ಇನ್ನಾವ ದೇವತೆಯನ್ನು ಪೂಜಿಸಿದರೂ ಆಗಲಾರದು. ನೀನು ಮಂಗಲ ಸ್ವರೂಪಿಯಾಗಿರುವೆ. ನಿನ್ನ ಎಡಭಾಗದ ತೊಡೆಯಲ್ಲಿ ಪಾರ್ವತಿಯು, ಬಲಭಾಗದ ತೊಡೆಯ ಮೇಲೆ ಗಣಪತಿಯು, ಕಣ್ಣುಗಳಲ್ಲಿ ಸೂರ್ಯನು, ಹೃದಯದಲ್ಲಿ ಭಗವಾನ್ ಶ್ರೀಹರಿಯು ವಾಸ ಮಾಡಿರುವರು. ಬ್ರಹ್ಮನು ಅನ್ನರೂಪಿಯೂ ಶ್ರೀಹರಿಯು ಜಲರೂಪಿಯೂ ಆಗಿರುವನು. ಹೇ ಈಶ್ವರ, ನೀನು ಅನ್ನ ನೀರುಗಳನ್ನು ಸೇವಿಸುವುದರಿಂದ ನಿನ್ನ ಶ್ರೇಷ್ಠತ್ವದಲ್ಲಿ ಯಾರಿಗೆ ಸಂಶಯ ಬರಲು ಸಾಧ್ಯ? ಸ್ಮಶಾನದಲ್ಲಿಯೂ ಪರ್ವತದಲ್ಲಿಯೂ ನೀನು ವಾಸ ಮಾಡಿ ವಿರಕ್ತಿಯನ್ನು ಬೋಧಿಸುವಿ. ಪುರುಷ ಸೂಕ್ತದ ಮಂತ್ರದಲ್ಲಿ ಪ್ರತಿಪಾದ್ಯನಾಗಿರುವಿ ಎಂದು ಋಷಿಗಳು ಹೇಳುತ್ತಾರೆ. ಜಗತ್ ಸಂಹಾರಕವಾದ ಹಾಲಾಹಲ ವಿಷವನ್ನು ನೀನು ಕಂಠದಲ್ಲಿ ಧರಿಸಿರುವೆ. ಮಹಾಪ್ರಲಯದ ಕಾಲಾಗ್ನಿಯನ್ನು ಹಣೆಯ ಕಣ್ಣಿನಲ್ಲಿ ಧರಿಸಲು ನಿನ್ನನ್ನು ಬಿಟ್ಟು ಬೇರೆ ಯಾರಿಗೆ ಸಾಧ್ಯವಾದೀತು? ಸಂಸಾರವೆಂಬ ಅಂಧಕೂಪದಲ್ಲಿ ಬೀಳಲಿಕ್ಕೆ ಕಾರಣನಾಗುವ ಕಾಮನು ಯಾರಿಂದ ಆತನಾದನು? ನಿನ್ನ ಮಹಾತ್ಮೆ ಎಷ್ಟೆಂದು ವರ್ಣಿಸಲಿ? ನಿನ್ನ ಮಹಿಮೆಯನ್ನು ವರ್ಣಿಸಲು ನಾನು ಕೋಟಿ ಸಲ ಜನ್ಮವೆತ್ತಿದರೂ ವರ್ಣನೆಯು ಮುಗಿಯಲಾರದು. ಏ ಮಹಿಮಾ, ನನ್ನಲ್ಲಿ ದಯ ತೋರಿ ನನ್ನ ಪ್ರಶ್ನೆಗಳಿಗೆ ಸಮಾಧಾನವನ್ನು ಹೇಳುವಂತನಾಗು. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಸನತ್ಕುಮಾರ ಪ್ರಶ್ನೆ ಎಂಬಲ್ಲಿ 1ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಇದು 1ನೇ ಅಧ್ಯಾಯ. ಮುಂದಿನ ಅಧ್ಯಾಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವು ಶಿವನ ಭಕ್ತರಾಗಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮುಖಾಂತರ ನಮ್ಮನ್ನು ಬೆಂಬಲಿಸಿ. ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.